hello viewer, well to my YouTube channel. SSLC ಪರೀಕ್ಷೆಗೆ ಈ ಬಾರಿಯೂ 50, 30ರಿಂದ 20 ಸೂತ್ರ ಬೆಂಗಳೂರು. SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಕಾಠಿನ್ಯ ಮಟ್ಟವನ್ನು 50, 30ರಿಂದ 20 ಮಾದರಿಯಲ್ಲಿ ಮುಂದುವರಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEB ತೀರ್ಮಾನಿಸಿದೆ. ಈ ವರ್ಷ ವಿದ್ಯಾರ್ಥಿಗಳಿಗೆ 3 ವಾರ್ಷಿಕ ಪರೀಕ್ಷೆಗಳ ಅವಕಾಶವಿದ್ದು, ಈ 3 ಪರೀಕ್ಷೆಗಳಲ್ಲಿಯೂ ಇದೇ ಮಾದರಿ ಅನುಸರಣೆಯಾಗಲಿದೆ. ಶೇ. 50ರಷ್ಟು ಸುಲಭ, ಶೇ. 30ರಷ್ಟು ಸಾಧಾರಣ ಮತ್ತು ಶೇ. 20ರಷ್ಟು ಕಠಿಣ ಅಥವಾ ಅನ್ವಯಿಕ ಪ್ರಶ್ನೆಗಳು 2023 ರಿಂದ 24ರ ಸಾಲಿನ SSLC ಪ್ರಶ್ನೆ ಪತ್ರಿಕೆಗಳಲ್ಲಿ ಇರಲಿವೆ. ಈ ಪೈಕಿ ಶೇ. 30 ಅಂಕಗಳು ಸಾಧಾರಣ ಕಠಿಣ ಮತ್ತು ಸಾಧಾರಣ ಸುಲಭ ಎಂದು ಮತ್ತೆ ವಿಭಜನೆಗೊಳ್ಳುವುದರಿಂದ ಪರೀಕ್ಷೆಯ ಕಾಠಿನ್ಯ ವ್ಯತ್ಯಾಸಗೊಳ್ಳುತ್ತದೆ ಎಂದು ಮಂಡಳಿಯ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಕೋವಿಡ್ ಅವಧಿಯಲ್ಲಿ ಇದ್ದಷ್ಟು ಸುಲಭವಾಗಿ ಈ ಬಾರಿ ಪರೀಕ್ಷೆ ಇರಲಾರದು. ಕೋವಿಡ್ ಅವಧಿಯಲ್ಲಿ ಹೇಗಿತ್ತು? ಕೋವಿಡ್ ಅವಧಿಯ 2020 ರಿಂದ 21 ಮತ್ತು 2021 ರಿಂದ 22ರ ಸಾಲಿನಲ್ಲಿ ಕಠಿಣ ಪ್ರಶ್ನೆ ಅಥವಾ ಅನ್ವಯಿಕ ಉತ್ತರ ಬಯಸುವ ಪ್ರಶ್ನೆಗಳನ್ನು ಕಡಿಮೆಗೊಳಿಸಿ 60, 30ರಿಂದ 10 ಕಾಠಿನ್ಯದ ಮಾದರಿ ಅನುಸರಿಸಲಾಗಿತ್ತು. 2022 ರಿಂದ 23ರ ಸಾಲಿನಲ್ಲಿ 50, 30ರಿಂದ 20ರ ಮಾದರಿಯನ್ನು ಪ್ರಸ್ತಾವಿಸಿದ್ದರೂ ಪೂರ್ಣ ರೂಪದಲ್ಲಿ ಜಾರಿಗೆ ಬಂದಿರಲಿಲ್ಲ. ಭಾಷೆಗಳು ಮುಖ್ಯ ವಿಷಯ ಪರೀಕ್ಷೆಗಳಲ್ಲಿ ಇದೇ ಮಾದರಿಯನ್ನು ಅನುಸರಿಸಲು ಮಂಡಳಿ ತೀರ್ಮಾನಿಸಿದೆ. ಸಾಧಕಗಳೇನು? ಈ ವರ್ಷ 3 ಪರೀಕ್ಷೆಗೆ ಅವಕಾಶ ಇರುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಿರ್ಲಕ್ಷಿಸುವ ಸಾಧ್ಯತೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷೆಯ ಕಾಠಿನ್ಯ ಹೆಚ್ಚಿಸುವುದರಿಂದ ವಿದ್ಯಾರ್ಥಿಗಳು ಗಂಭೀರವಾಗಿ ಅಧ್ಯಯನಶೀಲರಾಗಬಹುದು. ಉನ್ನತ ಶಿಕ್ಷಣದಲ್ಲಿ ಅನ್ವಯಕ್ಕೆ ಹೆಚ್ಚು ಮನ್ನಣೆ ಸಿಗುವುದರಿಂದ ಅನ್ವಯ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಅನ್ವಯಿಕ ಮನೋಭಾವಕ್ಕೆ ಕಾರಣವಾಗಬಲ್ಲವು. 3 ಪರೀಕ್ಷೆಗಳಲ್ಲಿಯೂ ಏಕರೂಪದ ಮಾದರಿ ಅನುಸರಿಸುವುದರಿಂದ ವಿದ್ಯಾರ್ಥಿಗಳು ಪ್ರತಿ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಅನಿವಾರ್ಯ, ಬಾಧಕ. ವಿದ್ಯಾರ್ಥಿಗಳಿಗೆ 3 ಪರೀಕ್ಷೆ ಬರೆಯುವ ಅವಕಾಶ ಇರುವುದರಿಂದ ಮೊದಲ ಪರೀಕ್ಷೆಯತ್ತ ನಿರ್ಲಕ್ಷ್ಯ. ಮೊದಲ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯದ ವಿದ್ಯಾರ್ಥಿಗೆ ಹೆಚ್ಚುವ ಒತ್ತಡ. 50, 30ರಿಂದ 20 ಮಾದರಿ ಅನುಸರಿಸಿದಾಗ ಕಡಿಮೆಯಾಗುವ ಒಟ್ಟು ಫಲಿತಾಂಶ.